ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದರ ಟ್ರೆಂಡಿಂಗ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಈ ವಿಡಿಯೋ ಎಡಿಟ್ ಮಾಡುವುದು ನಾನು ಡೀಟೇಲ್ ಆಗಿ ಹೇಳಲ್ಲ. ವಿಡಿಯೋ ದೊಡ್ಡ ಆಗ್ಬೋದು, ಹಾಗಾಗಿ ನಾನು ಎಡಿಟ್ ಮಾಡಿರೋ ಟೈಮ್ ಲೈನ್ ಇದೆ. ಇದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಎಡಿಟ್ ಮಾಡ್ಬೋದು ಅಂತ ಈ ಥರ ವಿಡಿಯೋ. ಇನ್ನು ಈ ಸಾಂಗ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಟೆಲಿಗ್ರಾಮ್ನ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಇಲ್ಲಿ ಟೋಟಲ್ ಆಗಿ 7 ವಿಡಿಯೋ ಕ್ಲಿಪ್ ಬೇಕಾಗುತ್ತೆ. ಇಲ್ಲಿ ನಾನು ಒಂದೊಂದಾಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಕ್ಲಿಪ್ ಮೊದಲು ಸ್ಲೋ ಮೋಷನ್ ಮಾಡಿ, ಎಷ್ಟು ಸ್ಲೋ ಮೋಷನ್ ಬೇಕಂತ. ನೀವು ಸ್ಲೋ ಮೋಷನ್ ಮಾಡಿದ ಮೇಲೆ ವಿಡಿಯೋವನ್ನು ಸೇವ್ ಮಾಡ್ತಿರಲ್ಲ, ಇಲ್ಲಿ ಕೆಳಗಡೆ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಯಲ್ಲಿ ಸೇವ್ ಮಾಡಿ. ಅಷ್ಟು ವಿಡಿಯೋ ಸಹ ಸೇಮ್. ಸ್ಲೋ ಮೋಷನ್ ಮಾಡಿ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿದ ಮೇಲೆ ನೀವು ವಿಡಿಯೋವನ್ನು ಕಟ್ ಮಾಡಿ. ಮೊದಲನೇ ವಿಡಿಯೋ ಕ್ಲಿಪ್ 3.2 ಸೆಕೆಂಡ್ಗೆ ಕಟ್ ಮಾಡಿ. ಎರಡನೇ ವಿಡಿಯೋ ಕ್ಲಿಪ್ 4.6 ಸೆಕೆಂಡ್ಗೆ ಕಟ್ ಮಾಡಿ. ಮೂರನೇ ವಿಡಿಯೋ ಕ್ಲಿಪ್ 3.1 ಸೆಕೆಂಡ್ಗೆ ಕಟ್ ಮಾಡಿ. ನಾಲ್ಕನೇ ವಿಡಿಯೋ ಕ್ಲಿಪ್ 3.8 ಸೆಕೆಂಡ್ಗೆ ಕಟ್ ಮಾಡಿ. ಇನ್ನು ಐದನೇ ವಿಡಿಯೋ ಕ್ಲಿಪ್ 2.0 ಸೆಕೆಂಡ್, ಅಂದರೆ ಇದು ನಾನು ಡೆಮೋ ಹಾಕಿರೋ ವಿಡಿಯೋ. ಇನ್ನು ಇಲ್ಲಿ ಓವರ್ಲೇಯಲ್ಲಿ ಇದೆ. ಇದು ರಿಯಲ್ ವಿಡಿಯೋ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ರಿಯಲ್ ವಿಡಿಯೋ. ಮೇಲ್ಗಡೆ ಆ್ಯಡ್ ಮಾಡಿರೋದು. ಇದು ಡೆಮೋ ವಿಡಿಯೋ. ನಂತರ ನಾನು ಹೇಳ್ತೇನೆ ನಿಮಗೆ ಯಾವ ರೀತಿ ಕಟ್ ಮಾಡಿ ಆ್ಯಡ್ ಮಾಡೋದಂತ. ಓಕೆ. ಇನ್ನು ಲಾಸ್ಟ್ ವಿಡಿಯೋ ಕ್ಲಿಪ್ ಇದೆಯಲ್ಲ, ಇದು 2.6 ಸೆಕೆಂಡ್ ಇರಬೇಕಾಗುತ್ತೆ. ಮೊದಲನೇ ವಿಡಿಯೋ ಕ್ಲಿಪ್ ಈ ಥರ ಇದೆ. ಇದನ್ನು ಎಡಿಟ್ ಮಾಡೋದು ಹೇಗೆಂದರೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಕಲರ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನಲ್ಲಿ 2 ಕಲರ್, ಅದನ್ನು ಆ್ಯಡ್ ಮಾಡಿ. ಇದನ್ನು ಮೊದಲನೇ ವಿಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಇದು ಸ್ವಲ್ಪ ದೊಡ್ಡ ಮಾಡಿ. ಸ್ಪೀಡನ್ನು 7ಕ್ಕೆ ಅಡ್ಜಸ್ಟ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಆಗುತ್ತೆ ಅಂತ. ಇದು ಈ ಥರ ಆಗಿದೆ. ಇವೆರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ನಾನು ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ದೇನೆ. ಮೊದಲು ನೀವು ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ, ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಧ್ಯದಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಮತ್ತು ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲು ಮತ್ತು ಲಾಸ್ಟಲ್ಲಿ ನೀವು ಅಡ್ಜಸ್ಟನ್ನು 0 ಮಾಡಿ. ನಂತರ ಮಧ್ಯ ಕೀ ಫ್ರೇಮ್ ಇದೆಯಲ್ಲ, ಇದರಲ್ಲಿ ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ. ಇಂಟೆನ್ಸಿಟಿಯನ್ನು ನೀವು 10ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರದೊಂದು ಟ್ರಾನ್ಸಾಕ್ಷನ್ ರೆಡಿ ಆಗುತ್ತೆ. ಒಂದನೇ ವಿಡಿಯೋ ಕ್ಲಿಪ್ ಎಡಿಟ್ ಮಾಡಿದ ಮೇಲೆ ಇನ್ನು ಎರಡನೇ ವಿಡಿಯೋ ಕ್ಲಿಪ್ ಕಡೆ ನೋಡೋಣ. ಇದರಲ್ಲಿ ನೋಡ್ಬೋದು ಈ ಥರದ ಒಂದು ಟ್ರಾನ್ಸಾಕ್ಷನ್ ಇದೆ. ಇದನ್ನು ಹೇಗೆ ಕ್ರಿಯೇಟ್ ಮಾಡೋದಂದರೆ, ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಈ ಎರಡನೇ ವಿಡಿಯೋ ಕ್ಲಿಪ್ನ ಫುಲ್ ಅಡ್ಜಸ್ಟ್ ಮಾಡಿದ್ದೇನೆ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಮುಂದಗಡೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ದೇನೆ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಯಾಚುರೇಷನನ್ನು ಎರಡನೇ ಕೀ ಫ್ರೇಮಲ್ಲಿ ಮೈನಸ್ ಮಾಡಿದ್ದೇನೆ. ಫುಲ್ ಹಿಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಫೆಕ್ಟ್ಗೆ ಬನ್ನಿ. ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ದೇನೆ. ನೀವು ಕೂಡ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಇದೆ, ಇದರಲ್ಲಿ ಅಡ್ಜಸ್ಟ್ 0 ಆಗಿದೆ. ನಂತರ ಸ್ವಲ್ಪ ಮುಂದೆ ಬನ್ನಿ. ಲಾಸ್ಟಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಮೊದಲನೇ ಕೀ ಫ್ರೇಮ್ಗಿಂತ ಸ್ವಲ್ಪ ಮುಂದೆ ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಪೀಡ್ 20ಕ್ಕೆ ಅಡ್ಜಸ್ಟ್ ಮಾಡಿ. ಇಂಟೆನ್ಸಿಟಿ 5ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಶೇಕ್ ಎಫೆಕ್ಟ್ನ ಕೆಳಗಡೆ ಸಿನಿಮಾ ಅಂತ ಇದೆ. ಈ ಎಫೆಕ್ಟ್ ಆ್ಯಡ್ ಮಾಡಿ. ಇದು ನಿಮಗೆ ಲೆನ್ಸಲ್ಲಿ ಸಿಗುತ್ತೆ, ಸಿನಿಮಾ ಅಂತ. ಇದನ್ನು ಆ್ಯಡ್ ಮಾಡಿ. ಇದನ್ನು ಕೂಡ ವಿಡಿಯೋದ ಲಾಸ್ಟಿಂದ ಮಧ್ಯದ ತನಕ ಅಡ್ಜಸ್ಟ್ ಮಾಡಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಮತ್ತೇನು ಇದನ್ನು ಅಡ್ಜಸ್ಟ್ ಮಾಡುವಂಥದ್ದು ಏನಿಲ್ಲ. ಇನ್ನು ಲಾಸ್ಟಲ್ಲಿ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡಿ. ಸೇಮ್ ಇದಕ್ಕೆ ಅಡ್ಜಸ್ಟ್ ಮಾಡಿ. ಇದು ನಿಮಗೆ ಲೈಟ್ ಎಫೆಕ್ಟಲ್ಲಿ ಸಿಗುತ್ತೆ. ಬೈ ದ ಫೈರ್ ಫ್ಲ್ಯಾಶ್ ಈ ಎಫೆಕ್ಟ್ ಆ್ಯಡ್ ಮಾಡಿ. ಇದನ್ನು ನಾನು ಅಡ್ಜಸ್ಟ್ ಮಾಡಿದ್ದೇನೆ. ಇದರ ಸ್ಪೀಡನ್ನು 8ಕ್ಕೆ ಅಡ್ಜಸ್ಟ್ ಮಾಡಿದ್ದೇನೆ. ಸ್ಟಿಕ್ಕರನ್ನು 30ಕ್ಕೆ ಅಡ್ಜಸ್ಟ್ ಮಾಡಿದ್ದೇನೆ. ಫಿಲ್ಟರ್ 0 ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಈ ವಿಡಿಯೋದಿಂದ ಈ ವಿಡಿಯೋಗೆ ಮೂವ್ ಆಗುವಾಗ ಇಲ್ಲಿ ಬ್ಲರ್ ಎಫೆಕ್ಟ್ ಆ್ಯಡ್ ಆಗಿದೆ ನೋಡ್ಬೋದು. ಇದನ್ನು ಹೇಗೆ ಕ್ರಿಯೇಟ್ ಮಾಡೋದಂದರೆ, ಇವೆರಡು ವಿಡಿಯೋದ ಮಧ್ಯದಲ್ಲಿ ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಬ್ಲರ್ ಆ್ಯಡ್ ಮಾಡ್ತಿರಲ್ಲ, ಇದು ನಾರ್ಮಲ್ ಬ್ಲರ್ ಆ್ಯಡ್ ಮಾಡಿ. ನಾನು ಆವಾಗಲೇ ನಿಮಗೆ ಹೇಳಲಿಕ್ಕೆ ಮರ್ತೋಗಿತ್ತು. ಇಲ್ಲಿ ಶೇಕ್ ಎಫೆಕ್ಟ್ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಇಲ್ಲಿ ನೀವು ಆಬ್ಲೆಕ್ಯೂ ಬ್ಲರನ್ನು ಆ್ಯಡ್ ಮಾಡಿ. ಇದು ನಿಮಗೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗಲ್ಲಿ ಸಿಗುತ್ತೆ ಆಬ್ಲೆಕ್ಯೂ ಬ್ಲರ್. ಇದನ್ನು ಆ್ಯಡ್ ಮಾಡಿ. ಇಲ್ಲಿ ನಾರ್ಮಲ್ ಬ್ಲರ್ ಆ್ಯಡ್ ಮಾಡಿ. ಸೇಮ್ ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲು ಮತ್ತು ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ.
ಮೊದಲು ಮತ್ತು ಲಾಸ್ಟಲ್ಲಿ 0 ಮಾಡಿ ಬ್ಲರ್, ಮಧ್ಯದ ಕೀ ಫ್ರೇಮಲ್ಲಿ 50ಕ್ಕೆ ಅಡ್ಜಸ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೂರನೇ ವೀಡಿಯೋ ಕ್ಲಿಪ್ಪನ್ನು ನಾನು ಝೂಮ್ ಔಟ್ ಮಾಡಿದ್ದೇನೆ, ಸ್ವಲ್ಪ ನೋಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ದೆ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ದೆ. ಅಂದರೆ ಈ ಬ್ಲರ್ ಎಫೆಕ್ಟ್ ಎಂಡ್ ಆಗುತ್ತಲ್ಲ, ಸೊ ಅಲ್ಲಿ ವೀಡಿಯೋ ಕ್ಲಿಪ್ಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ದೆ. ಸೊ ಮೊದಲನೇ ಕೀ ಫ್ರೇಮ್ಗೆ ಸ್ವಲ್ಪ ಝೂಮ್ ಮಾಡಿದ್ದೆ ವೀಡಿಯೋವನ್ನು. ಸೊ ನೋಡ್ಬೋದು ಝೂಮ್ ಔಟ್ ಟ್ರಾನ್ಸಿಷನ್ ಆಗಿದೆ. ಇಲ್ಲಿ ಯಾವ ಗ್ರಾಫ್ಸ್ ಆ್ಯಡ್ ಮಾಡಿದ್ದೇನೆ ಅಂದರೆ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕ್ಯೂಬಿಕ್ ಔಟ್ ಗ್ರಾಫ್ಸನ್ನು ಆ್ಯಡ್ ಮಾಡಿದ್ದೇನೆ. ನಂತರ ಮುಂದೆ ಬನ್ನಿ. ಸೊ ಇಲ್ಲೂ ಕೂಡ ಬ್ಲರನ್ನು ಆ್ಯಡ್ ಮಾಡಿ ಇವೆರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ. ಸೇಮ್ ಅದನ್ನೇ ಕಾಪಿ ಮಾಡಿ ಇಲ್ಲಿ ಆ್ಯಡ್ ಮಾಡಿ. ನಂತರ ಸೊ ಆವಾಗಲೇ ಹೇಳಿದ್ನಲ್ಲ ನಾನು ಇಲ್ಲಿ ಡೆಮೋ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ದೆ. ಸೊ ಅದನ್ನು ಇವಾಗ ನಾನು ಡೀಟೇಲ್ ಆಗಿ ಹೇಳ್ತೇನೆ, ಈ ಥರ ಟ್ರಾನ್ಸಿಷನ್ ಹೇಗೆ ಕ್ರಿಯೇಟ್ ಮಾಡೋದಂತ. ನಾವು ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಮೊದಲು 2.0 ಸೆಕೆಂಡ್ ಒಂದು ವೀಡಿಯೋ ಆ್ಯಡ್ ಮಾಡಿ, ಡೆಮೋ ವೀಡಿಯೋ. ಸೊ ಇಲ್ಲಿ ನಿಮಗೆ 3 ವೀಡಿಯೋ ಕ್ಲಿಪ್ ಶೋ ಆಗ್ತಿದೆಯಲ್ಲ, ಸೊ ಈ 3 ವೀಡಿಯೋ ಕ್ಲಿಪ್ ಒಂದೇ ವೀಡಿಯೋ ಕ್ಲಿಪ್. ಸೊ ಇದನ್ನು ನಾನು ಕಟ್ ಮಾಡಿದ್ದೇನೆ. ಸೊ ಹೇಗೆ ಅಂತ ಹೇಳ್ತೇನೆ. ಇದು ಈ ಥರ ಇತ್ತು ವೀಡಿಯೋ ಕ್ಲಿಪ್. ಸೊ ನೋಡ್ಬೋದು ಈ ಥರ ಇತ್ತು ವೀಡಿಯೋ ಕ್ಲಿಪ್. ಟೋಟಲ್ ಆಗಿ 3.7 ಸೆಕೆಂಡ್ ಇತ್ತು ಈ ವಿಡಿಯೋ ಕ್ಲಿಪ್. ಸೊ ಇದನ್ನು ನಾನು ಮೊದಲಿಗೆ ಸ್ಟಾರ್ಟಿಂಗಿಂದ ಇಲ್ಲಿ 1.1 ಸೆಕೆಂಡ್ಗೆ ವಿಡಿಯೋ ಕ್ಲಿಪ್ ಕಟ್ ಮಾಡಿದ್ದೇನೆ. ನಂತರ ಸ್ವಲ್ಪ ಮುಂದೆ 0.6 ಸೆಕೆಂಡ್ಗೆ ಒಂದು ವಿಡಿಯೋ ಕ್ಲಿಪ್ ಕಟ್ ಮಾಡಿದ್ದೇನೆ. ಸೊ ಅದಾದ ಮೇಲೆ ಲಾಸ್ಟಲ್ಲಿ 2.0 ಸೆಕೆಂಡ್ಗೆ ಒಂದು ವಿಡಿಯೋ ಕ್ಲಿಪ್ ಇರುತ್ತೆ. ಸೊ ಟೋಟಲ್ ಆಗಿ 3 ವಿಡಿಯೋ ಕ್ಲಿಪ್. ಸೊ ಮಧ್ಯದಲ್ಲಿ 0.6 ಸೆಕೆಂಡ್ಗೆ ಒಂದು ವಿಡಿಯೋ ಕ್ಲಿಪ್ ಇರುತ್ತೆ. ಸೊ ಇದನ್ನು ಕೆಳಗಡೆ ಆ್ಯಡ್ ಮಾಡಿ ಈ ಥರ. ನಂತರ ಇಲ್ಲಿ 2.0 ಸೆಕೆಂಡ್ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದನ್ನು ಇದಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ 1.1 ಸೆಕೆಂಡ್ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ. ಸೊ ಇಲ್ಲಿ ರಿಮೂವ್ ಬೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಸರಿಯಾಗಿ ರಿಮೂವ್ ಆಗಿಲ್ಲ ಅಂದರೆ ಇಲ್ಲಿ ಕಸ್ಟಮೈಸ್ಡ್ ಕಟ್ಔಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿ ರಿಮೂವ್ ಮಾಡ್ಕೊಳ್ಳಿ ವೀಡಿಯೋವನ್ನು. ರಿಮೂವ್ ಮಾಡಿದ ಮೇಲೆ ಸೊ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ವೀಡಿಯೋ ಕ್ಲಿಪ್ ಈ ಕಡೆ ತೊಗೊಂಡು ಬನ್ನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಂತರ ಗ್ರಾಫ್ಸಲ್ಲಿ ನೀವು ಕ್ಯೂಬಿಕ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದಾದ ಮೇಲೆ ಸೊ ಇಲ್ಲಿ ಕೆಳಗಡೆ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಮೊದಲಿಗೆ ಮತ್ತು ಲಾಸ್ಟಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿಯನ್ನು 0 ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಒಂದು ಆ್ಯನಿಮೇಷನ್ ರೆಡಿ ಆಗುತ್ತೆ, ನೋಡ್ಬೋದು ಸ್ಕ್ರೀನಲ್ಲಿ. ನಿಮಗೆ ಸ್ಲೋ ಮಾಡಿ ತೋರಿಸ್ತೇನೆ ಹೇಗೆ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ ಅಂತ. ಸೊ ಈ ಟ್ರಾನ್ಸಿಷನ್ ಆದ ಮೇಲೆ ನಂತರ ಇದರ ನೆಕ್ಸ್ಟ್ ವೀಡಿಯೋಗೆ ಸೊ ಇಲ್ಲಿ ನಾವು ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಮೊದಲು ನಾವು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇಲ್ಲಿ ನಾವು ಮೊದಲಿನ ವೀಡಿಯೋ ಕ್ಲಿಪ್ಗೆ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ, ಶೇಕ್ ಎಫೆಕ್ಟ್ ಮತ್ತು ಆಬ್ಲೆಕ್ ಕ್ಯೂ ಬ್ಲರ್, ಇದೆರಡು ಎಫೆಕ್ಟನ್ನು ಕಾಪಿ ಮಾಡಿ ಇಲ್ಲಿ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಇವೆರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ನಾನು ಕೀ ಫ್ರೇಮ್ ಆ್ಯಡ್ ಮಾಡಿ ಝೂಮ್ ಇನ್ ಆ್ಯನಿಮೇಷನನ್ನು ಆ್ಯಡ್ ಮಾಡಿದ್ದೇನೆ, ಒಂದು ಚಿಕ್ಕದಾಗಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ. ವಿಡಿಯೋದಲ್ಲಿ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ನಂತರ ಸ್ವಲ್ಪ ಮುಂದೆ ಸೊ ಇಲ್ಲಿ ಎಫೆಕ್ಟ್ ಎಂಡ್ ಆಗುತ್ತೆ. ಸೊ ವಿಡಿಯೋದಲ್ಲಿ ಅಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ವಿಡಿಯೋವನ್ನು ಸ್ವಲ್ಪ ಝೂಮ್ ಮಾಡಿ. ಸೊ ಇದಕ್ಕೆ ಕ್ವಾಡ್ ಆ್ಯಸ್ ಗ್ರಾಫ್ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲಾಸ್ಟಲ್ಲಿ ಸೊ ಈ ಲಾಸ್ಟ್ ವೀಡಿಯೋ ಕ್ಲಿಪ್ಪಲ್ಲ, ಸೊ ಹಾಗಾಗಿ ಇದು ಬ್ಲ್ಯಾಕ್ ಆಗ್ತಾ ಬರುತ್ತೆ ವೀಡಿಯೋ ಮುಗಿದ ಹಾಗೆ. ಸೊ ಹಾಗಾಗಿ ನಾವು ಇಲ್ಲಿ ಸೊ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಹಿಂದೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ 0 ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಕೆಳಗಡೆ ಸಾಫ್ಟ್ ಎಫೆಕ್ಟ್ ಇದೆ. ಸೊ ಇದನ್ನು ನೀವು ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ಕೂಡ ಲೆನ್ಸ್ ಆಪ್ಷನ್ನಲ್ಲಿ ಸಿಗುತ್ತೆ ನಿಮಗೆ ಸಾಫ್ಟ್. ಇದನ್ನು ಆ್ಯಡ್ ಮಾಡಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನಾನು 69ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಸೊ ನೀವು ಕೂಡ ನಿಮ್ಮ ವಿಡಿಯೋ ಹೇಗಿದೆ ಅಂತ ನೋಡಿ ಅಡ್ಜಸ್ಟ್ ಮಾಡಿ ಅದನ್ನು. ಇನ್ನು ಸೊ ಇಲ್ಲಿ ನೋಡ್ಬೋದು ವಿಡಿಯೋದ ಕೆಳಗಡೆ ಬ್ಲ್ಯಾಕ್ ಆಗಿ ಶೋ ಆಗ್ತಾ ಇದೆ. ಇದನ್ನು ಹೇಗೆ ಆ್ಯಡ್ ಮಾಡೋದಂದರೆ ಸೊ ಒಂದು ಬ್ಲ್ಯಾಕ್ ಲೇಯರ್ ಆ್ಯಡ್ ಮಾಡಿ. ಸೊ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ನಂತರ ಇಲ್ಲಿ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮಾಸ್ಕ್ ಸೆಲೆಕ್ಟ್ ಮಾಡಿ. ಸೊ ಈ ಎರೋ ಮಾರ್ಕ್ ಇರುತ್ತಲ್ಲ, ಸೊ ಇದನ್ನು ಮೇಲ್ ತಗೊಂಡೋಗಿ ಫುಲ್ ಮೇಲೆ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನೋಡ್ಬೋದು ಈ ಥರ ಆಗುತ್ತೆ.
ಈ ಬ್ಲ್ಯಾಕ್ ಲೇಯರನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ ಈ ಥರ. ಸೊ ಇನ್ನು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ಇನ್ನೊಂದು ಗ್ಲೋ ಫಿಲ್ಟರನ್ನು ಆ್ಯಡ್ ಮಾಡಿದ್ದೆ. ಸೊ ಅಂದರೆ ಇಲ್ಲಿ ನಾನು ಆ ಗ್ಲೋ ಫಿಲ್ಟರನ್ನು ಕಟ್ ಮಾಡಿ ಅಡ್ಜಸ್ಟ್ ಮಾಡಿದ್ದೇನೆ. ಅಂದರೆ ಒಂದೊಂದು ವೀಡಿಯೋ ಒಂದೊಂದು ಥರ ಇರುತ್ತಲ್ಲ, ಸೊ ಹಾಗಾಗಿ ಸೊ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಲಿಕ್ಕೆ ನಾನು ಇಲ್ಲಿ ಕಟ್ ಮಾಡಿದ್ದೇನೆ. ಸೊ ನೀವು ಕೂಡ ಗ್ಲೋ ಫಿಲ್ಟರ್ ಆ್ಯಡ್ ಮಾಡಿ ನಿಮ್ಮ ವೀಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನೀವು ಇಲ್ಲಿ ಫಿಲ್ಟರ್ ಓಪನ್ ಮಾಡುತ್ತೆ, ಇಲ್ಲಿ ನಿಮಗೆ ಮೊದಲಿಗೆ ಸಿಗುತ್ತೆ ಗ್ಲೋ ಫಿಲ್ಟರ್. ಸೊ ಅದನ್ನು ಆ್ಯಡ್ ಮಾಡಿ ನಿಮ್ಮ ವೀಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಇದಿಷ್ಟು ಆದಮೇಲೆ ಸೊ ಇನ್ನು ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇಲ್ಲಿ ಸೌಂಡ್ ಎಫೆಕ್ಟ್ ಕೂಡ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೀವು ಸೌಂಡ್ ಮೇಲೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಸೌಂಡ್ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸಾಕಷ್ಟು ಸೌಂಡ್ ಎಫೆಕ್ಟ್ ಸಿಗುತ್ತೆ. ಸೊ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಹೂಸ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ ಹೂಸ್ ಸೌಂಡ್ ಎಫೆಕ್ಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಬೇಕಂತ ನೋಡಿ. ಸೊ ನಾವು ಎಲ್ಲೆಲ್ಲಿ ಟ್ರಾನ್ಸಿಷನ್ ಆ್ಯಡ್ ಮಾಡಿದ್ರಲ್ಲ, ಸೊ ಅಲ್ಲಲ್ಲಿ ಸೊ ಈ ಸೌಂಡ್ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು ನೀವು. ಸೊ ಇನ್ನು ಈ ಸಾಂಗನ್ನು ನೀವು ಇಲ್ಲಿ ಕೇಳ್ಬೋದು. ನೀವೀಗ ನೋಡ್ಬೋದು, ಇಲ್ಲಿ ಒಂದು ಸಾರಿ ಟ್ರಾನ್ಸಿಷನ್ ಆಗುವಾಗ ಸಾಂಗ್ ಸಣ್ಣ ಆಗಿತ್ತು, ನಂತರ ದೊಡ್ಡ ಆಯಿತು. ಸೊ ಇದನ್ನು ನೀವು ಸಾಂಗನ್ನು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಮೇಲೆ ಸೊ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೇಡ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫೇಡ್ ಇನ್ ಫೇಡ್ ಔಟ್ ಇರುತ್ತೆ. ಸೊ ಫೇಡ್ ಇನ್ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಮೊದಲಿಗೆ, ಫೇಡ್ ಔಟ್ ಅಂದರೆ ಸೊ ಎಂಡಲ್ಲಿ. ಸೊ ಇಲ್ಲಿ ನೀವು ಈ ಥರ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಜಾಸ್ತಿ ಮಾಡಿದರೆ ಸಾಂಗ್ ಸಣ್ಣ ಆಗುತ್ತೆ. ಸೊ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಬೋದು ನೀವು.